ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲ ಯುದ್ಧ ನಡೆದ್ರೂ ಆರ್ಥಿಕ ಬಿಕ್ಕಟ್ಟು ಬಂದರೂ ಸಹ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಗಗನಕ್ಕೆ ಇರುತ್ತೆ. ಇದು ದಶಕಗಳಿಂದ ನಾವು ನಂಬಿಕೊಂಡು ಬಂದಿರುವಂತಹ ಇತಿಹಾಸ. ಆದ್ರೆ ಈ ಬಾರಿ ಗೋಲ್ಡ್ ಮಾರ್ಕೆಟ್ ನಲ್ಲಿ ಎಲ್ಲವೂ ಕಂಪ್ಲೀಟ್ ಉಲ್ಟಾ ಪಲ್ಟಾ ಆಗಿದೆ. ಒಂದ್ ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡಗಳು ಕವಿದಿದೆ. ಆದ್ರೆ ಇನ್ನೊಂದೆಡೆ ಯಾರು ಊಹಿಸದ ರೀತಿಯಲ್ಲಿ ಚಿನ್ನದ ಬೆಲೆ ಮಾತ್ರ ಭಾರಿ ವೇಗದಲ್ಲಿ ನೆಲಕ್ಕೆ ಕುಸಿದಿದೆ. ಹೌದು, ಕಳೆದ 12 ವರ್ಷಗಳಲ್ಲಿಯೇ ಅತಿ ದೊಡ್ಡ ಪತನವನ್ನ ಎಂದು ಚಿನ್ನದ ಮಾರುಕಟ್ಟೆ ಕಂಡಿದೆ. ಕೇವಲ 2 ವಾರಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 7% ಕುಸಿತವಾಗಿದ್ದು ಹೂಡಿಕೆದಾರರ ಎದೆಯಲ್ಲಿ ನಡುಕ ಶುರುವಾಗಿದೆ. ನಮ್ಮ ಅಪ್ಪ ಅಜ್ಜರ ಕಾಲದಿಂದಲೂ ಕೂಡ ಚಿನ್ನ ಅಂದ್ರೆ ಅತ್ಯಂತ ಸೇಫ್ ಇನ್ವೆಸ್ಟ್ಮೆಂಟ್ ಆಗಿತ್ತು. ಆದ್ರೆ ಇತ್ತೀಚೆಗೆ ಚಿನ್ನ ಕೂಡ ಸ್ಟಾಕ್ ಮಾರ್ಕೆಟ್ ತರಹ ವರ್ತಿಸ್ತಾ ಇದೆ. ಒಮ್ಮೆಲೆ ರಾಕೆಟ್ ತರಹ ಮೇಲಿರುವುದು, ನಂತರ ಕಲ್ಲಿಟ್ಟು ತಿಂದ ಹಕ್ಕಿಯಂತೆ ದಿಢೀರ್ ಅಂತ ಕೆಳಗೆ ಬೀಳೋದು. ಇದೆಲ್ಲ ನೋಡ್ತಾ ಇದ್ರೆ ಜನಸಾಮಾನ್ಯರಿಗೆ ತಲೆ ಕೆಟ್ಟು ಹೋಗಿದೆ. ಅಷ್ಟಕ್ಕೂ ದಿಢೀರನೆ ಚಿನ್ನದ ಬೆಲೆಗೆ ಏನಾಗಿದೆ? ಜಗತ್ತಿನ ದೊಡ್ಡ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಗುಟ್ಟಾಗಿ ಸಾವಿರಾರು ಟನ್ ಚಿನ್ನದ ಹಿಂದೆ ಬಿದ್ದಿರೋದು ಯಾಕೆ? ಕೇವಲ ಒಂದೇ ವರ್ಷದಲ್ಲಿ ಚಿನ್ನ 65% ಏರಿಕೆ ಕಂಡು ಇತಿಹಾಸ ಸೃಷ್ಟಿಸಿದ್ದು ಹೇಗೆ? ಈಗ ಇದ್ದಕ್ಕಿದ್ದಂತೆ ಅಮೆರಿಕದ ಒಂದು ನಿರ್ಧಾರದಿಂದ ಇಡೀ ಗೋಲ್ಡ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಚಿನ್ನದ ಮಾರುಕಟ್ಟೆಯ ಹಿಂದಿರುವ ಆ ಜಾಗತಿಕ ಷಡ್ಯಂತ್ರ ಮತ್ತು ಆರ್ಥಿಕ ಲೆಕ್ಕಾಚಾರದ ಪ್ರತಿಯೊಂದು ಗುಟ್ಟನ್ನ ಎಳಿಯಾಗಿ ಬಿಚ್ಚಿಡೋಣ. ನೀವು ಚಿನ್ನ ಖರೀದಿಸುವವರಾಗಿದ್ರೆ ಅಥವಾ ಹೂಡಿಕೆ ಮಾಡಿದರೆ ಈ ಮಾಹಿತಿನ ನೀವು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಚಿನ್ನದ ಬೆಲೆ ಎಷ್ಟಿರಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಒಂದು ಬೇಸಿಕ್ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಗೂಗಲ್ ನಲ್ಲಿ ಟುಡೇಸ್ ಗೋಲ್ಡ್ ರೇಟ್ ಅಂತ ಸರ್ಚ್ ಮಾಡಿದಾಗ ಆ ಪ್ರೈಸ್ ಎಲ್ಲಿಂದ ಬರುತ್ತೆ? ಬಹಳಷ್ಟು ಜನ ಅನ್ಕೊಂಡಿರೋದು ಏನ್ ಗೊತ್ತಾ? ನಾವು ಜ್ಯುವೆಲರಿ ಶಾಪ್ಗೆ ಹೋಗಿ ಚಿನ್ನ ಖರೀದಿ ಮಾಡ್ತೀವಲ್ಲ, ಆ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಚಿನ್ನದ ಬೆಲೆ ನಿಗದಿಯಾಗುತ್ತೆ ಅಂತ. ಆದ್ರೆ ಇದು ಶುದ್ಧ ಸುಳ್ಳು. ಭಾರತದ ಜನ ಎಷ್ಟು ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದರ ಮೇಲೆಯೇ ಇಂಟರ್ನ್ಯಾಷನಲ್ ಗೋಲ್ಡ್ ರೇಟ್ ನಿರ್ಧಾರವಾಗೋದಿಲ್ಲ. ಜಗತ್ತಿನಲ್ಲಿ ಚಿನ್ನದ ಬೆಲೆ ಮುಖ್ಯವಾಗಿ 2 ಜಾಗದಲ್ಲಿ ಡಿಸೈಡ್ ಆಗುತ್ತೆ. ಒಂದು ಅಮೆರಿಕದ ನ್ಯೂಯಾರ್ಕ್ ನಲ್ಲಿರುವಂತಹ ಕಾಮೆಕ್ಸ್ ನಲ್ಲಿ, ಇನ್ನು ಎರಡನೇದು ಲಂಡನ್ ನ LBMA ನಲ್ಲಿ. ಲಂಡನ್ ಟೈಮ್ಸ್ ಪ್ರಕಾರ ಪ್ರತಿದಿನ ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 3 ಗಂಟೆಗೆ ಜಗತ್ತಿನ ಅತಿದೊಡ್ಡ ಬ್ಯಾಂಕ್ಗಳು ಚಿನ್ನದ ಎಲೆಕ್ಟ್ರಾನಿಕ್ ಹರಾಜು ಪ್ರಕ್ರಿಯೆಯನ್ನ ನಡೆಸುತ್ತವೆ. ಈ ಆಕ್ಷನ್ ನಲ್ಲಿ ಫಿಕ್ಸ್ ಆಗುವ ಬೆಲೆಯೇ ಇಡೀ ಜಗತ್ತಿನ ಚಿನ್ನದ ಬೆಲೆಯನ್ನ ಡಿಸೈಡ್ ಮಾಡೋದು. ಆದ್ರೆ ಚಿನ್ನದ ಬೆಲೆಯ ಕಂಟ್ರೋಲ್ ಇರುವುದು ನಿಮ್ಮೂರಿನ ಅಕ್ಕಸಾಲಿಗನ ಕೈಯಲ್ಲ, ಬದಲಾಗಿ ಜಗತ್ತಿನ ಬೃಹತ್ ಹಣಕಾಸು ಸಂಸ್ಥೆಗಳಾದ JP Morgan, HSBC, ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತು ಸಿಟಿ ಬ್ಯಾಂಕ್ ನಂತಹ ದೈತ್ಯರ ಕೈಯಲ್ಲಿ. ಇವರು ಫ್ಯೂಚರ್ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ತಾರೆ. ಅಷ್ಟೇ ಯಾಕೆ, ಕೆಲವೊಮ್ಮೆ ಇವರು ತಮಗೆ ಬೇಕಾದ ಹಾಗೆ ಬೆಲೆಯನ್ನ ಮ್ಯಾನಿಪುಲೇಟ್ ಕೂಡ ಮಾಡ್ತಾರೆ. ಉದಾಹರಣೆಗೆ 2020ರಲ್ಲಿ ಉದ್ದೇಶಪೂರ್ವಕವಾಗಿ ಚಿನ್ನದ ಬೆಲೆ ಏರಿಸಿದ್ದಕ್ಕೆ JP Morgan ಬ್ಯಾಂಕ್ಗೆ ಬರೋಬ್ಬರಿ $900 ಮಿಲಿಯನ್ ದಂಡ ಹಾಕಲಾಗಿತ್ತು. ಇದು ಚಿನ್ನದ ಬೆಲೆಯ ಹಿಂದಿರುವ ಅಸಲಿ ಮರ್ಮ. ಸರಿ, ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಕಳೆದ 3-4 ವರ್ಷಗಳಿಂದ ಚಿನ್ನ ದಿಢೀರಂತ ಯಾಕೆ ಇಷ್ಟೊಂದು ಏರಿಳಿತವಾಗ್ತಾ ಇದೆ? ಇದಕ್ಕೆ ಅಸಲಿ ಕಾರಣ ಹುಡುಕೊಂಡು ಹೋದ್ರೆ ನಾವು 2022ರ ಫೆಬ್ರವರಿ ತಿಂಗಳಿಗೆ ಹೋಗ್ಬೇಕಾಗುತ್ತೆ. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಭೀಕರ ಸಂಘರ್ಷ ಶುರುವಾಯಿತು, ಆಗ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಒಂದು ಐತಿಹಾಸಿಕ ಮತ್ತು ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ತಾವೆ. ಅದೇನಪ್ಪಾ ಅಂತಂದ್ರೆ, ರಷ್ಯಾದ $300 ಬಿಲಿಯನ್ ವಿದೇಶಿ ವಿನಿಮಯದ ಮೀಸಲನ್ನ ಅಮೆರಿಕ ಫ್ರೀಸ್ ಮಾಡ್ಬಿಟ್ಟಿತ್ತು. ಅಂದ್ರೆ ಯುರೋಪಿಯನ್ ಮತ್ತು ಅಮೆರಿಕನ್ ಬ್ಯಾಂಕ್ ಗಳಲ್ಲಿದ್ದಂತಹ ರಷ್ಯಾದ ಸ್ವಂತ ದುಡ್ಡನ್ನೇ ರಷ್ಯಾ ಬಳಸಲು ಆಗದಂತೆ ಲಾಕ್ ಮಾಡಲಾಯಿತು. ರಷ್ಯಾ ತನ್ನ ಆರ್ಥಿಕತೆಯ ರಕ್ಷಣೆಗಾಗಿ ಈ ಹಣವನ್ನ ಬ್ಯಾಕಪ್ ಆಗಿ ಇಟ್ಟಿತ್ತು. ಆದ್ರೆ ಅಮೆರಿಕದ ಈ ನಡೆಯಿಂದಾಗಿ ಜಗತ್ತಿನ ಇತರ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಗಳಿಗೆ ಅಕ್ಷರಶಃ ದೊಡ್ಡ ನಡಕ ಶುರುವಾಯಿತು. ಅಮೆರಿಕದ ಮೆಸೇಜ್ ಜಗತ್ತಿಗೆ ಬಹಳ ಕ್ಲಿಯರ್ ಆಗಿತ್ತು. ನೀವು ಅಮೆರಿಕದ ಗುಲಾಮರಾಗಿರುವವರೆಗೂ, ನಮ್ಮ ಜೊತೆ ಚೆನ್ನಾಗಿರುವವರೆಗೂ ಮಾತ್ರ ಅಮೆರಿಕನ್ ಡಾಲರ್ ಗಳನ್ನ ಅಮೆರಿಕನ್ ಡಾಲರ್ ಗಳಲ್ಲಿರುವ ನಿಮ್ಮ ಆಸ್ತಿ ಸೇವ್. ನಮ್ಮ ವಿರೋಧ ಕಟ್ಕೊಂಡ್ರೆ ನಿಮ್ಮ ದುಡ್ಡು ಝೀರೋ ಆಗ್ಬಿಡತ್ತೆ ಅಂತ. ಅಮೆರಿಕದ ಈ ದರ್ಪದ ಮೆಸೇಜ್ ಸಿಕ್ಕಿದೆ ತಡ ಜಗತ್ತಿನ ಇತರ ದೇಶದ ಹಣಕಾಸು ಸಚಿವಾಲಯಗಳು ಎಚ್ಚೆತ್ತುಕೊಳ್ತಾವೆ. ಚೀನಾ, ಭಾರತ, ಟರ್ಕಿ, ಕತಾರ್ ನಂತಹ ದೇಶಗಳು ಒಂದು ನಿರ್ಧಾರಕ್ಕೆ ಬರ್ತಾವೆ. ನಮ್ಮ ದೇಶದ ಆಸ್ತಿನ ಅಮೆರಿಕ ಕಂಟ್ರೋಲ್ ಮಾಡಲಾಗದ, ಅವರು ಫ್ರೀಸ್ ಮಾಡಲಾಗದ ಯಾವುದಾದ್ರೂ ಸೇಫ್ ಜಾಗ ಇಡಬೇಕು ಹೀಗಂತ ಡಿಸೈಡ್ ಮಾಡ್ತಾರೆ. ಅವರಿಗೆ ಸಿಕ್ಕ ಒಂದೇ ಒಂದು ಉತ್ತರ ಅಂದ್ರೆ ಅದು ಚಿನ್ನ. ಯಾಕಂದ್ರೆ ಚಿನ್ನದ ಮೇಲೆ ಯಾವ ದೇಶವೂ ಕೂಡ ನಿರ್ಬಂಧ ಹಾಕಲು ಸಾಧ್ಯವಿಲ್ಲ. ಅದು ಫಿಸಿಕಲ್ ಆಗಿ ಆಯಾ ದೇಶಗಳ ವಾಲ್ಟ್ ಗಳಲ್ಲಿ ಅತ್ಯಂತ ಭದ್ರವಾಗಿರುತ್ತೆ. ಇದಾದ ನಂತರ ನಡೆದಿದ್ದೇ ಒಂದು ದೊಡ್ಡ ಸೈಲೆಂಟ್ ಕ್ರಾಂತಿ. ನಮ್ಮ ದೇಶದ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳಲು ಜಗತ್ತಿನ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಮುಗಿಬಿದ್ದು ಕಾಂಪಿಟೇಷನ್ ಗೆ ಬಿದ್ದವರಂತೆ ಚಿನ್ನ ಖರೀದಿಸಲು ಶುರು ಮಾಡಿದ್ರು. ಆ ಡೇಟಾವನ್ನ ನೋಡಿದ್ರೆ ನಿಜಕ್ಕೂ ನೀವು ದಂಗಾಗ್ತೀರಾ. 2022ರಲ್ಲಿ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಬರೋಬ್ಬರಿ 1082 ಟನ್ ಚಿನ್ನವನ್ನ ಖರೀದಿ ಮಾಡಿದ್ವು. ಇದು 1950ರ ದಶಕದ ನಂತರ ನಡೆದಂತಹ ಅತಿ ದೊಡ್ಡ ಖರೀದಿಯಾಗಿದೆ. ಮುಂದಿನ ವರ್ಷ ಅಂದ್ರೆ 2023ಕ್ಕೆ 1037 ಟನ್ ಚಿನ್ನವನ್ನ ಖರೀದಿ ಮಾಡಲಾಯಿತು. ಅದಾದ ನಂತರ 2024ಕ್ಕೂ 1045 ಟನ್ ಚಿನ್ನವನ್ನ ಖರೀದಿ ಮಾಡಲಾಯಿತು. ಅಂದ್ರೆ ಸತತ 3 ವರ್ಷಗಳ ಕಾಲ ಪ್ರತಿ ವರ್ಷ 1000 ಟನ್ಗೂ ಅಧಿಕ ಚಿನ್ನವನ್ನ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಖಜಾನೆಗೆ ತುಂಬಿಸಿಕೊಳ್ತಾ ಇದ್ದಾವೆ. ಇದಕ್ಕೂ ಹಿಂದಿನ ದಶಕದಲ್ಲಿ ಇದರ ಸರಿಸುಮಾರು ಕೇವಲ 473 ಟನ್ ಇತ್ತು. ಆದ್ರೆ ಯುದ್ಧದ ನಂತರ ಇದು ಡಬಲ್ ಆಗಿ ಹೆಚ್ಚಾಗಿದೆ. ಅಲ್ಲಿಯವರೆಗೂ ಚಿನ್ನ ಕೇವಲ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್
ಸ್ಪೆಸಿಫಿಕೇಶನ್ ಆಗಿತ್ತಷ್ಟೇ, ಆದ್ರೆ ಈಗ ಅದು ದೇಶದ ಆರ್ಥಿಕತೆಯನ್ನು ಕಾಪಾಡುವ ಬ್ರಹ್ಮಾಸ್ತ್ರವಾಗಿ ಬದಲಾಯಿತು. ಈ ಬೃಹತ್ ಖರೀದಿ ರಿಟೇಲ್ ಮಾರ್ಕೆಟ್ಗೆ ಗೊತ್ತಾಗಲು ಸ್ವಲ್ಪ ಟೈಮ್ ಹಿಡಿಯಿತು. ಸೆಂಟ್ರಲ್ ಬ್ಯಾಂಕ್ಗಳು ಗುಟ್ಟಾಗಿ ಚಿನ್ನ ಖರೀದಿಸ್ತಾ ಇದ್ದವು, ಯಾಕಂದ್ರೆ ಅವು ಶೇರ್ ಮಾರುಕಟ್ಟೆಯಂತೆ ಪಬ್ಲಿಕ್ ಆಗಿ ಟ್ರೇಡ್ ಮಾಡೋದಿಲ್ಲ. ಅವು ಓವರ್ ದಿ ಕೌಂಟರ್ ಮೂಲಕ ಪ್ರೈವೇಟ್ ಆಗಿ ಖರೀದಿಸ್ತಾ ಇದ್ದಾವೆ. ಆದ್ರೆ ಬೃಹತ್ ಬೇಡಿಕೆ ಎಫೆಕ್ಟ್ 2025ರ ಆರಂಭದಲ್ಲಿ ಮಾರುಕಟ್ಟೆಯಲ್ಲಿ ಸ್ಫೋಟಗೊಂಡಿತ್ತು. ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಶುರುವಾಯಿತು. ಕೇವಲ ಒಂದೇ ಒಂದು ವರ್ಷದಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 65% ಏರಿಕೆ ಕಂಡಿತ್ತು. ಒಂದೇ ವರ್ಷದಲ್ಲಿ 53 ಬಾರಿ ಚಿನ್ನದ ಬೆಲೆ ಆಲ್ ಟೈಮ್ ಹೈ ಆಗಿ ಅಂದ್ರೆ ರೆಕಾರ್ಡ್ ಬ್ರೇಕ್ ಮಾಡಿತ್ತು. ಇದು 1979ರ ನಂತರ ಗೋಲ್ಡ್ ಮಾರ್ಕೆಟ್ ಕಂಡಂತಹ ಅತಿ ದೊಡ್ಡ ಬೂಮ್ ಆಗಿದೆ. ಮಾಧ್ಯಮಗಳಲ್ಲಿ ಇದನ್ನೇ ದೊಡ್ಡದಾಗಿ ವರದಿ ಮಾಡಲಾಯಿತು. ಜನ ಕೂಡ ಮುಗಿಬಿದ್ದು ಚಿನ್ನದ ಬೆಲೆ 1 ಲಕ್ಷ 2 ಲಕ್ಷ ದಾಟುತ್ತೆ ಅಂತ ಚಿನ್ನ ಖರೀದಿಸ್ತಾ ಇದ್ರು. 2025ರಲ್ಲಿ ಜಾಗತಿಕ ಗೋಲ್ಡ್ ETF ಹೋಲ್ಡಿಂಗ್ಸ್ 801 ಟನ್ಗಳಷ್ಟು ಹೆಚ್ಚಾಯಿತು. ಕೇವಲ ಒಂದು ವರ್ಷದಲ್ಲಿ ಚಿನ್ನದ ಡಿಮ್ಯಾಂಡ್ ಬರೋಬ್ಬರಿ 5,000 ಟನ್ ದಾಟಿ ಇತಿಹಾಸವನ್ನ ಸೃಷ್ಟಿ ಮಾಡಿತು. 2026ರ ಜನವರಿ ಹೊತ್ತಿಗೆ ಚಿನ್ನದ ಬುಲ್ ರನ್ ತನ್ನ ತುದಿ ತಲುಪಿತ್ತು. ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತು. ಆದ್ರೆ 2026ರ ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಅಮೆರಿಕ ದಿಢೀರನೆ ಇರಾನ್ ಮೇಲೆ ಮಿಲಿಟರಿ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಇರಾನ್ ಮೇಲೆ ಬಾಂಬ್ ಬಿದ್ದ ತಕ್ಷಣ ಇಡೀ ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ತಗ್ಗಂತ ಉರಿಯೋದಕ್ಕೆ ಶುರುವಾಯಿತು. ತೈಲ ಬೆಲೆ ಏರಿದ ತಕ್ಷಣ ಏನಾಯ್ತು ಗೊತ್ತಾ? ಇಲ್ಲೊಂದು ಆರ್ಥಿಕತೆಯ ಸೂಕ್ಷ್ಮ ಲೆಕ್ಕಾಚಾರ ಕೂಡ ಇದೆ. ಜಗತ್ತಿನಲ್ಲಿ ಕಚ್ಚಾ ತೈಲವನ್ನ ಕೇವಲ ಅಮೆರಿಕನ್ ಡಾಲರ್ ನಲ್ಲಿ ಮಾತ್ರ ಖರೀದಿ ಮಾಡಬೇಕು. ಈಗ ತೈಲದ ಬೆಲೆ ವಿಪರೀತ ಏರಿಕೆಯಾಗಿರೋದ್ರಿಂದ ಭಾರತ, ಜಪಾನ್, ಜರ್ಮನಿಯಂತಹ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ಹೆಚ್ಚಿನ ಬಿಲ್ ಅನ್ನು ಕಟ್ಟಲು ಹೆಚ್ಚಿನ ಡಾಲರ್ ಗಳನ್ನ ಖರೀದಿ ಮಾಡಬೇಕಾಯಿತು. ಇದರಿಂದ ಇಡೀ ಜಗತ್ತಿನಲ್ಲಿ ದಿಢೀರಂತ ಅಮೆರಿಕನ್ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಡಾಲರ್ ಮೌಲ್ಯ ಅತಿ ಭಯಾನಕವಾಗಿ ಸ್ಟ್ರಾಂಗ್ ಆಯಿತು. ಎಕನಾಮಿಕ್ಸ್ ನಲ್ಲಿ ಒಂದು ರೂಲ್ಸ್ ಇದೆ ಸ್ನೇಹಿತರೆ, ಡಾಲರ್ ಮತ್ತು ಚಿನ್ನಕ್ಕೆ ಆಗಿ ಬರೋದಿಲ್ಲ. ಅವು ಬದ್ಧ ವೈರಿಗಳು. ಡಾಲರ್ ಸ್ಟ್ರಾಂಗ್ ಆದ್ರೆ ಚಿನ್ನದ ಬೆಲೆ ವೀಕ್ ಆಗುತ್ತೆ, ಚಿನ್ನ ಸ್ಟ್ರಾಂಗ್ ಆದ್ರೆ ಡಾಲರ್ ಬೆಲೆ ವೀಕ್ ಆಗುತ್ತೆ. ಈಗ ಡಾಲರ್ ಅತಿಯಾಗಿ ಸ್ಟ್ರಾಂಗ್ ಆಗಿದೆ ಚಿನ್ನದ ದಿಢೀರ್ ಕುಸಿತಕ್ಕೆ ಮೊದಲನೇ ಮತ್ತು ಅತಿ ದೊಡ್ಡ ಕಾರಣ. ಇನ್ನು ಚಿನ್ನ ಕುಸಿತಕ್ಕೆ ಎರಡನೇ ಕಾರಣ ಅಂತಂದ್ರೆ ಅದು ಪ್ರಾಫಿಟ್ ಬುಕಿಂಗ್. 2022ರಿಂದ ಚಿನ್ನದಲ್ಲಿ ಹೂಡಿಕೆ ಮಾಡಿದ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ತಮಗೆ 60% ರಿಂದ 100% ತನಕ ಭಾರಿ ಲಾಭ ಆಗುವುದನ್ನ ನೋಡಿದ್ದಾರೆ. ಈಗ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರುವುದನ್ನ ಕಂಡು ಇದೇ ಸರಿಯಾದ ಸಮಯ ಲಾಭವನ್ನ ತೆಗೆದುಕೊಂಡು ಹೊರ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಬೃಹತ್ ಪ್ರಮಾಣದಲ್ಲಿ ತಾವು ಸೇರಿಸಿಟ್ಟಿದ್ದಂತಹ ಚಿನ್ನವನ್ನ ಮಾರ್ಕೆಟ್ಗೆ ಸುರಿಯೋದಕ್ಕೆ ಶುರು ಮಾಡಿದ್ರು. ಮತ್ತೊಂದೆಡೆ ಚಿನ್ನದ ಕಾರಣದಿಂದಾಗಿ ತೈಲ ರಫ್ತು ಮಾಡಲಾಗದ ಗಲ್ಫ್ ದೇಶಗಳಿಗೆ ಹಣದ ಅವಶ್ಯಕತೆ ಬಂದು ವಾಲ್ಟ್ ಗಳಲ್ಲಿದ್ದಂತಹ ಚಿನ್ನವನ್ನ ಮಾರಾಟ ಮಾಡುವುದಕ್ಕೆ ಶುರು ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದಾಗಿ 2008ರ ಆರ್ಥಿಕ ಬಿಕ್ಕಟ್ಟಿನ ನಂತರ ಚಿನ್ನದ ಮಾರ್ಕೆಟ್ ಕಂಡ ಅತಿ ಭೀಕರ ಕುಸಿತ ಈಗ ಆಗ್ತಾ ಇದೆ. ಬರೋಬ್ಬರಿ 2 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಚಿನ್ನ ಪಾತಾಳಕ್ಕೆ ಬೀಳ್ತಾನೆ ಇದೆ. ಹಾಗಾದ್ರೆ ಈಗ ಸಾಮಾನ್ಯ ಹೂಡಿಕೆದಾರರು ಏನ್ ಮಾಡ್ಬೇಕು? ಸಾಕಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕಳೆದ ವರ್ಷ ಚಿನ್ನ 65% ರಿಟರ್ನ್ ಅನ್ನು ಕೊಡ್ತು, ಈ ವರ್ಷನೂ ಹಾಗೆ ಕೊಡುತ್ತೆ, ಮುಂದಿನ ವರ್ಷನೂ ಹಾಗೆ ಇರುತ್ತೆ ಅಂತ. ಆದ್ರೆ ಆರ್ಥಿಕ ಜಗತ್ತಿನಲ್ಲಿ ಹಾಗೆ ಆಗೋದಿಲ್ಲ. ಅಮೆರಿಕ ರಷ್ಯಾದ ಹಣವನ್ನ ಫ್ರೀಸ್ ಮಾಡಿದ್ದರಿಂದ ಆದಂತಹ ಒಂದು ದಿಢೀರ್ ಬದಲಾವಣೆ 16 ವರ್ಷಗಳಿಗೊಮ್ಮೆ ಮಾತ್ರ ಬರುವಂತಹ ಅಪರೂಪದ ಅವಕಾಶ. ಈ ತರಹ ಲಾಭ ಪ್ರತಿ ವರ್ಷ ಬರೋದಿಲ್ಲ. ಚಿನ್ನದ ಮೂಲ ಗುಣಲಕ್ಷಣವೇ ಅದು ನಿಧಾನಕ್ಕೆ ಸ್ಟಡಿಯಾಗಿ ಬೆಳವಣಿಗೆ ಕಾಣುವ ಆಸ್ತಿ. ಇತಿಹಾಸವನ್ನ ನೋಡಿದ್ರೆ ಚಿನ್ನ ಯಾವತ್ತೂ ಕೂಡ ನಮಗೆ ವರ್ಷಕ್ಕೆ 10ರಿಂದ 12% ಆಸುಪಾಸಿನಲ್ಲಿ ಮಾಡರೇಟ್ ರಿಟರ್ನ್ಸ್ ಅನ್ನ ಮಾತ್ರ ಕೊಡುತ್ತೆ. ನೀವೀಗ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಒಂದೇ ವರ್ಷದಲ್ಲಿ ದುಡ್ಡು ಡಬಲ್ ಆಗಬಹುದು, 50% ಲಾಭ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಖಂಡಿತ ಸಾಧ್ಯವಿಲ್ಲ. ಆ 10ರಿಂದ 12% ರಿಟರ್ನ್ಸ್ ಗೆ ನೀವು ಸಮಾಧಾನ ಪಡ್ತೀರಾ? ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತೀರಾ ಅಂತಂದ್ರೆ ಮಾತ್ರ ಚಿನ್ನದ ಕಡೆ ಮುಖ ಮಾಡಬಹುದು. ಸೊ ನಿಮ್ಗೆ ಏನ್ಸುತ್ತೆ? ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಂತರ ಅಮೆರಿಕ ಮೇಲಿನ ನಂಬಿಕೆ ಕಳೆದುಕೊಂಡು ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಮುಗಿಬಿದ್ದು ಚಿನ್ನವನ್ನ ಖರೀದಿಸಿದ ಈ ಸೈಲೆಂಟ್ ಕ್ರಾಂತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇರಾನ್ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆಯಾಗಿ ಡಾಲರ್ ಸ್ಟ್ರಾಂಗ್ ಆಗಿ ಚಿನ್ನ ಕುಸಿಯುತ್ತಿರುವ ಈ ಆರ್ಥಿಕ ಚಕ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಾಮಾನ್ಯ ಜನ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಸೇಫ್ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಚಿನ್ನದ ಬೆಲೆ ಏರಿಳಿತದ ಹಿಂದಿರುವ ಈ ಜಾಗತಿಕ ಷಡ್ಯಂತ್ರ ಮತ್ತು ಆರ್ಥಿಕ ರಹಸ್ಯ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಿಮ್ಮ ಹಣಕಾಸಿನ ಹೂಡಿಕೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.